ಸೆಕೆಂಡ್ ಓನರ್ ಆಗಿದೆ. ಇದು 5,80,000 ಬಂದ್ರೆ ಕೊಟ್ಬಿಡೋಣ ಸರ್. 5,80,000 ರೂಪಾಯಿಗೆ ಇನೋವಾ ತುಂಬಾ ಕ್ಲಾಸ್ ಕಂಡೀಷನ್ ವೆಹಿಕಲ್. ಮತ್ತೆ ಎಲ್ಲರೂ ಯಾಕಲ್ ಬಂದ್ರು ಫಸ್ಟ್ ಪೋಲೋನ ಕೇಳೋದು. ಹೌದು ಸರ್, ಕ್ಲಾಸ್ ಕಂಡೀಷನ್ ಇದೆ. ಇದನ್ನು ಅಷ್ಟೇ ಹೈಲೈನ್ 2016 ಮಾಡಲು ಸಿಂಗಲ್ ಓನರ್ ಸರ್. ಸುಮಾರು ಜನ ಕೇಳ್ತಾ ಇದಾರೆ ಪೋಲೋ ಬೇಕು, ಸಿಂಗಲ್ ಓನರ್ ಬೇಕು, ಪೋಲೋ ಬೇಕು ಅಂತ ಹೇಳಿ. ಈ ಸತಿ ಹೊಸ ಸ್ಟಾಕ್ ಇದೆ 2016 ಮಾಡಲ್ ಸಿಂಗಲ್ ಓನರ್. ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರೆ ಗಾಡಿ ಕೊಡ್ತಾರೆ? ಹೇಳ್ತೀನಲ್ಲ, ಮುಂದ್ಗಡೆ ಮನುಷ್ಯ ಸರಿ ಇದ್ರೆ 50,000 ರೂಪಾಯಿ ತಗೊಂಡ್ಬರ್ಲಿ ಸಾಕು. 50,000 ರೂಪಾಯಿಗೆ ಡಾಕ್ಯುಮೆಂಟ್ ಸರಿ ಇದ್ರೆ ಬರೀ 50,000 ರೂಪಾಯಿ ತಗೊಂಡ್ಬನ್ನಿ, ಗಾಡಿ ಕೊಡ್ತೀನಿ ಡೆಲಿವರಿ. 2011 ಮಾಡಲು ಕ್ಲಾಸ್ ಕಂಡೀಷನ್ ಆಗಿರೋದು ಗಾಡಿ. ಓಕೆ, ಸಿಂಗಲ್ ಓನರ್. ಸುಮಾರು ಜನ ಕೇಳ್ತಾರೆ ಪೆಟ್ರೋಲ್ ವೇರಿಯಂಟ್, ಒಂದು ಸ್ಕ್ರಾಚ್ ಒಂದು ಡೆಂಟು ಯಾವುದೇ ರೀತಿ ಏನು ಇರಲ್ಲ. ಓಕೆ, ಗಾಡಿ ನೋಡಿದ ತಕ್ಷಣ ಕಸ್ಟಮರ್ ಚೆಲ್ಲ ಅನ್ಬೇಕು ಮನ್ಸು, ಆ ಇಷ್ಟೆಲ್ಲ ಇದೆ ನೋಡಿ ಗಾಡಿ. ಓಕೆ, ಸೊ ಇದು ಎಷ್ಟು ಸರ್ ಹೇಳ್ತಾ ಇದ್ದೀರಾ ಸರ್? 2011 ಮಾಡಲು ಬರೀ 1,75,000 ರೂಪಾಯಿ ಕೊಡ್ಲಿ ಸಾಕು. 1,75,000 ರೂಪಾಯಿ ಕೊಟ್ಟರೆ ಗಾಡಿ ಕೊಟ್ಬಿಡ್ತೀರಾ? 1,75,000 ರೂಪಾಯಿ ಸಿಂಗಲ್ ಓನರ್. ಒಂದು ಸ್ಕ್ರಾಚ್ ಕೂಡ ಇಲ್ಲ ಗಾಡಿ ಮೇಲೆ. ಇದನ್ನ ಅಷ್ಟೇ, ಯಾವುದೇ ರೀತಿ ಕಲೆ ಆಗ್ಲಿ ಯಾವ್ದು ಇಲ್ಲ. ನೋಡ್ತಿದ್ದೀರಾ ವೆಹಿಕಲ್ಸ್ ಹೇಳೋದು ಬೇಕಾಗಿಲ್ಲ, ಆದ್ರೂ ಹೇಳ್ತಾ ಇದ್ದೀನಿ ಕ್ಲಾಸ್ ಕಂಡೀಷನ್ ಇದೆ ಸರ್. ಓಕೆ, ಸೊ ಇಂಟೀರಿಯರ್ಸ್ ಎಲ್ಲ ನೀವು ನೋಡ್ಬೋದು, ಕ್ಲೀನ್ ಆಗಿದೆ. ಸೊ ಇದು ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೊ ನಮ್ಮ ಚಾನೆಲ್ಗೆ ನಿಮ್ದು ಭರತ್ ಕಾರ್ಸ್ ಆಲ್ರೆಡಿ ಗೊತ್ತು. ಸೊ ಇವಾಗ ಜೈ ಭಾರತ್ ಕಾರ್ಸ್. ಸೊ ಇದು ಎಷ್ಟು ದಿನ ಆಯ್ತು ಓಪನ್ ಮಾಡಿ? ಒಂದು ಚಿಕ್ಕ ಒಂದು ಎಕ್ಸ್ಪ್ಲನೇಷನ್ ನಮ್ಮ ವ್ಯೂವರ್ಸ್ಗೆ ಕೊಟ್ಬಿಡಿ ಸರ್. ಕೊಡ್ತಾರೆ ಸರ್, ಯಾಕಂದ್ರೆ ಆಲ್ರೆಡಿ ಭಾರತ್ ಕಾರ್ಸ್ ಅಂದ್ರೆ ತುಂಬಾ ಜನ ಗೊತ್ತು. ಬಜೆಟ್ ಪ್ರೈಸ್ ಅಲ್ಲಿ ಒಂದು ನಾರ್ಮಲ್ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿನೂ ಇವಾಗ ಕಾರ್ ಓಡಿಸಬಹುದು ಅಂದ್ರೆ ಲೈಕ್ ಈ ಮಾರ್ಕೆಟ್ ಅಲ್ಲಿ ಒಂದು 4-5 ಜನನೇ ಇದ್ದಾರೆ, ಅದರಲ್ಲಿ ಸರ್ ಒಬ್ರು. ಸೊ ಈ ಜೈ ಭಾರತ್ ಕಾರ್ಸ್ ಅದೇ ತರಾನೇ ಪ್ರೊವೈಡ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಮಾಡಲ್ಲ ಬ್ರದರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಜೈ ಭಾರತ್ ಕಾರ್ಸ್ ಅಂತ ಒಂದು ಯೂಸ್ಡ್ ಕಾರ್ ಶೋರೂಮ್ ಇದೆ. ಸೊ ಇದು ಬಂದ್ಬಿಟ್ಟು ನಾಗರ್ಬಾವಿಯಲ್ಲಿದೆ. ಸೊ ಇವ್ರ ಹತ್ರ ಬಂದ್ಬಿಟ್ಟು ನಿಮ್ಗೆ ಎಲ್ಲ ಥರ ಬಜೆಟ್ ವೆಹಿಕಲ್ಸ್ ಆಗಿರ್ಬೋದು, ಸೊ ಮಿಡ್ ವೇರಿಯಂಟ್ ವೆಹಿಕಲ್ಸ್ ಆಗಿರ್ಬೋದು, ಎಲ್ಲ ಥರ ವೆಹಿಕಲ್ಸ್ ಎಲ್ಲ ಬಂದ್ಬಿಟ್ಟು ಒಂದು ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಸೊ ಇವಾಗ ಸರ್ ನಾವು ಇದ್ದಾರೆ ನಮ್ಮ ಜೊತೆ, ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಏನು ಪ್ರೈಸ್ ರೇಂಜಿಂದ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಈ ವಿಡಿಯೋಲ್ಲಿ ತಿಳಿಸ್ತೀವಿ. ಲೋನ್ ಆಗುತ್ತಾ ಇಲ್ಲ ಎಷ್ಟನೇ ಓನರು ಎಲ್ಲ ತಿಳಿಸ್ಕೊಡ್ತೀವಿ. ವಿಡಿಯೋ ಎಂತಕ ನೋಡಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಅಂತ ಟೈಪ್ ಮಾಡಿದ್ರೆ ನಿಮಗೆ ಬರುತ್ತೆ ಯೂಟ್ಯೂಬಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ ನಮ್ಮ ಜೊತೆ ಇದ್ದಾರೆ. ಹಾಯ್ ಸರ್. ಹಾಯ್ ಸರ್, ಹೆಂಗಿದ್ದೀರಾ? ಸರ್ ತುಂಬಾ ಚೆನ್ನಾಗಿದ್ದೀನಿ. ಓಕೆ, ಮತ್ತೆ ಇದು ಬಂದು 15 ಆಗಸ್ಟಿಗೆ ಓಪನ್ ಮಾಡಿರೋದು ಹೊಸ ಶೋರೂಮು ಜೈ ಭಾರತ್ ಅಂತೇಳಿ. ಓಕೆ, ನಂದು ಇಂಟ್ರೊಡ್ಯೂಸ್ ಬೇಕಾಗಿಲ್ಲ ಕಸ್ಟಮರ್ಸಿಗೆ. ಆಲ್ರೆಡಿ ಪ್ರತಿಯೊಂದು ಕರ್ನಾಟಕದಿಂದ ಸುಮಾರು ಜನ ನನಗೆ ಪ್ರೀತಿ ವಿಶ್ವಾಸ ಗೌರವ ಅಂತ ಕೊಟ್ಬಿಟ್ಟಿದ್ದಾರೆ. ಭಾರತ್ ಕಾರ್ಸು ನಂಬರ್ 1 ಬ್ರಾಂಚ್. ನಂಬರ್ 2ನೇ ಬ್ರಾಂಚ್ ಬಂದ್ಬಿಟ್ಟು ನಮ್ದು ಜೈ ಭಾರತ್ ಅಂತ ಓಪನ್ ಮಾಡಬೇಕು. ಅದೇ ಹೆಸರಲ್ಲಿ ಏನಾದ್ರು ಮಾಡ್ಬೇಕಂತೇಳಿ 15 ಆಗಸ್ಟಿಗೆ ಓಪನ್ ಮಾಡಿದ್ದೀನಿ. ಓಕೆ, ಏನು ನನಗೆ ಜೈ ಭಾರತ್ ಕಾರ್ಸಿಗೆ ರೆಸ್ಪಾನ್ಸ್ ಕೊಡ್ತೀರಾ ಅಂದ್ರೆ ನೀವು ಆ ಭಾರತ್ ಕಾರ್ಸಿಗೆ ಏನು ರೆಸ್ಪಾನ್ಸ್ ಕೊಟ್ಟಿದ್ದೀರಾ ನೀವು ಅದೇ ರೆಸ್ಪಾನ್ಸು ಜೈ ಭಾರತಿಗೆ ಕೊಡ್ತೀರಾ ಅಂತ ನನಗೆ ನಂಬಿಕೆ ಇದೆ ಸರ್. ಖಂಡಿತ ಕೊಡ್ತಾರೆ ಸರ್. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಹೇಳ್ಬೇಕು ಸರ್ ನಿಮಗೆ, ನಿಮ್ಮ ಸೆಕೆಂಡ್ ಶೋರೂಮ್ ಓಪನ್ ಮಾಡಿದ್ದಕ್ಕೆ. ಸೊ ಸರ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ಮ ವ್ಯೂವರ್ಸ್ಗೆ ಒಂದ್ಸತಿ ಹೇಳ್ಬಿಡಿ ಸರ್. ಸರ್ ಲೊಕೇಶನ್ ಬಂದ್ಬಿಟ್ಟು ಇದು ಈ ಕಡೆ ಬಂದ್ರೆ ನಿಮಗೆ ಚಂದ್ರ ಲೇಔಟ್ ಬಸ್ ಸ್ಟ್ಯಾಂಡ್ ಬರುತ್ತೆ. ಓಕೆ, ಈ ಕಡೆ ಬಂದ್ಬಿಟ್ಟು ನಿಮಗೆ ಮಾರುತಿ ನಗರ್ ಬಸ್ ಸ್ಟಾಪ್ ಅಂತ ಬರುತ್ತೆ. ಓಕೆ, ಎರಡು ಅದ್ರ ಜೊತೆಗೆ ಬರೀ ಇದು ಇದೇ ವಿಡಿಯೋದಲ್ಲಿ ಮೇಲ್ಗಡೆ ಒಂದು ಸ್ಕ್ಯಾನರ್ ಮೆನ್ಷನ್ ಕೊಟ್ಬಿಡೋಣ. ಸ್ಕ್ಯಾನ್ ಮಾಡಿದ್ರು ಲೊಕೇಶನ್ ಬಂದ್ಬಿಡುತ್ತೆ. ಲೊಕೇಶನ್ ಅಂತ ವಾಟ್ಸ್ಆಪ್ ಮಾಡಿದ್ರು ಲೊಕೇಶನ್ ಕೊಡ್ತೀನಿ. ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ಸಿಗುತ್ತಲ್ಲ ಸರ್? ಖಂಡಿತ ಸಿಗುತ್ತೆ. ಸೊ ಜೈ ಭಾರತ್ ಅಂತ ನೀವು ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ಜೈ ಭಾರತ್ ಕಾರ್ಸ್ ಅಂತ ಟೈಪ್ ಮಾಡಿದ್ರೆ ಇವ್ರದ್ದು ಲೊಕೇಶನ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರ ಮೊಬೈಲ್ ನಂಬರ್ ಆಮೇಲೆ ಲೊಕೇಶನ್ ಎಲ್ಲಾನು ಹಾಕಿರ್ತೀವಿ, ನೀವು ಯೂಸ್ ಮಾಡ್ಕೊಬಹುದು ಅಲ್ಲಿ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಈ ಶೋರೂಮ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಜೈ ಭಾರತ್ ಕಾರ್ಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಓನರು, ಸೆಕೆಂಡ್ ಓನರು ಅಷ್ಟೇ. ಥರ್ಡ್ ಓನರ್, ಫೋರ್ತ್ ಓನರ್ ಗಾಡಿಗಳು ಸಿಗಲ್ಲ. ಸಿಂಗಲ್ ಓನರ್, ಸೆಕೆಂಡ್ ಓನರ್ 99% ಶೋರೂಮ್ ಟ್ರ್ಯಾಕ್ ಇರೋಂಥ ವೆಹಿಕಲ್ ಸಿಗ್ತವೆ. ಅದ್ರ ಜೊತೆಗೆ ಕಮಿಷನ್ ಅಂತೂ ಮುಂಚೆಯಿಂದ ನಾನು ತಗೊಂಡಿಲ್ಲ, ಭಾರತ್ ಕಾರ್ಸ್ ಅಲ್ಲೂ ತಗೊಂಡಿಲ್ಲ,
ಜೈ ಭಾರತ್ ಕಾರ್ಸ್ ಅಲ್ಲೂ ಕಮಿಷನ್ ಅನ್ನು ಚಾರ್ಜ್ ಮಾಡಲ್ಲ. ನಮ್ಮ ಕಸ್ಟಮರ್ ಖುಷಿಯಾಗಿ ಹೋಗ್ಬೇಕು, ವೆಹಿಕಲ್ಸ್ ಪರ್ಚೇಸ್ ಆಗ್ತಾ ಇರಬೇಕು, ಓಕೆ ಹೋಗ್ತಾ ಇರಬೇಕು. ಆ ರೇಟ್ ಕೊಡ್ತೀನಿ. ತುಂಬಾ ಕ್ಲಾಸ್ ಕಂಡೀಷನ್ ವೆಹಿಕಲ್ಸ್, ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್ಸ್ ಪೂರ್ತಿ ಇರೋ. ಓಕೆ. ಸೊ ಫಸ್ಟ್ ಯಾವ ಗಾಡಿಯಿಂದ ಸರ್ ಸ್ಟಾರ್ಟ್ ಮಾಡ್ತೀರಾ? ಸರ್ 2016 ಮಾಡಲು ಕ್ರೀಟಾ Okay. ಎಸ್ಎಕ್ಸ್, ಪೆಟ್ರೋಲ್ ವೇರಿಯಂಟು, ಸೆಕೆಂಡ್ ಓನರ್, ಕ್ಲಾಸ್ ಕಂಡೀಷನ್ ಇದೆ ಗಾಡಿ. ಓಕೆ. ಸೊ ಇಂಟೀರಿಯರ್ಸ್ ಎಲ್ಲಾನು ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ ಇಂಟೀರಿಯರ್ಸ್ ಎಲ್ಲಾನು. ಯಾವ್ದು ಗಾಡಿ ಬಗ್ಗೆ ಏನು ಮಾತಾಡಕ್ಕಿರಲ್ಲ, ಹಂಗೆ ಕಂಡೀಷನ್, ಸ್ಕ್ರಾಚಸ್ ಆಗ್ಲಿ, ಯಾವ್ದು ಡೆಂಟ್ ಆಗ್ಲಿ, ಏನು ಪ್ರಾಬ್ಲಮ್ ಇರಲ್ಲ. ಶೋರೂಮ್ ರೆಕಾರ್ಡ್ ಇರುತ್ತೆ. ಇದು ಅಷ್ಟೇ ಶೋರೂಮ್ ರೆಕಾರ್ಡ್ ಇದೆ. ಓಕೆ. ಕ್ಲಾಸ್ ಕಂಡೀಷನ್ ಇದೆ. 2016 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಇದು ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಬಂದು ನಿಮಗೆ ಒಂದು 7,80,000 ರೂಪಾಯಿ ಬಂದ್ರೆ ಕೊಟ್ಬಿಡ್ತೀನಿ. 7,80,000 ಬಂದ್ರೆ ಕೊಟ್ಬಿಡ್ತೀರಾ? ಖಂಡಿತ ಕೊಡ್ತೀನಿ. 16 ಮಾಡಲು ಸೆಕೆಂಡ್ ಓನರ್, ಕ್ಲಾಸ್ ಕಂಡೀಷನ್. ಲೋನು ಆಗುತ್ತೆ ಅಲ್ಲ ಇದಕ್ಕೆ? ಖಂಡಿತ. ಲೋನ್ ಬಗ್ಗೆ ಅದು ಭಾರತ್ ಕಾರ್ಸ್ ಅಲ್ಲೂ ಹೇಳಿದ್ದೀನಿ, ಅವಾಗ ಹೇಳ್ತಾನೆ ಇರ್ತೀನಿ, ಈಗಲೂ ಹೇಳ್ತೀನಿ. ಲೋನ್ ಆಪ್ಷನ್ ಬೇಕಾಗಿದ್ರೆ ನಿಮಗೆ ಸ್ವಂತ ಮನೆ ಅಥವಾ ಸ್ಯಾಲ್ರಿಡು, ಎರಡಲ್ಲಿ ಒಂದಿದ್ರೆ ಸಾಕು. ಸ್ವಂತ ಮನೆ ಅಥವಾ ಸ್ಯಾಲ್ರಿಡ್ ಇಲ್ಲ IT ರೇಟ್ ಅನ್ನು, ಈ ಮೂರಲ್ಲಿ ಒಂದಿದ್ರೆ ಖಂಡಿತ ಯಾರಿಗೂ ಖಾಲಿ ಕೈ ಕಳ್ಸಲ್ಲ. ಪರ್ಚೇಸಿಂಗ್ ಆಗತ್ತೆ, ಖಂಡಿತ ಕೊಟ್ಟು ಕಳಿಸ್ತೀನಿ. ಮೂರಲ್ಲಿ ಒಂದಿರ್ಬೇಕು. ನೆಕ್ಸ್ಟ್ ಸರ್ 2016 ಮಾಡಲಿ ಇದು ಎಸ್ ಕ್ರಾಸ್ ಜೆಟ್ಟಾ ಇಂಜಿನ್. ಇದು ಓಕೆ. ಇದು ಬಂದ್ಬಿಟ್ಟು ನೋಡಿ ಇಲ್ಲಿ ಬರೋದು ನೀವು 16 ಮಾಡಲಿಗೆ ಇದು ನಿಮಗೆ ಈ ಶೇಪ್ ಬರಲ್ಲ. ಇದು ಮೋಡಿಫೈ ಆಗಿರೋದು ಗಾಡಿ. ಇದು ಓಕೆ. ಆಕ್ಸಿಡೆಂಟ್ ಆಗಿಲ್ಲ, ಮೋಡಿಫೈ ಆಗಿರೋದು. ಕ್ಲಾಸ್ ಕಂಡೀಷನ್ ಇದೆ. 1,20,000 ರೂಪಾಯಿ ಬರೀ ಮುಂದ್ಗಡೆ ಶೇಪ್ಗೆ ಮೋಡಿಫೈ ಮಾಡಿದ್ದಾರೆ ಖರ್ಚು. ಎಷ್ಟು ಸರ್ ಕೋಟ್ ಮಾಡ್ತಾ ಇದ್ದೀರಾ? ಸರ್ ಇದು ಬಂದ್ಬಿಟ್ಟು ನಿಮಗೆ 6,30,000 ರೂಪಾಯಿ ಕೊಟ್ಬಿಡೋಣ ಸರ್. 6,30,000. 6,30,000 ರೂಪಾಯಿ. 1,20,000 ರೂಪಾಯಿ. ಇದೇನ್ ಮೋಡಿಫೈ ಆಗಿದೆ ಗಾಡಿ. ಇದು ಬಂದು ನಿಮಗೆ 17-18 ಬಂದಿರೋದು ಈ ಶೇಪ್. 16 ಈ ಶೇಪ್ ಬಂದಿಲ್ಲ. ಇದು ಬಂದು 1,20,000 ರೂಪಾಯಿ ಚಾರ್ಜ್ ಮಾಡಿ ಖರ್ಚು ಮಾಡಿದೆ. ಆಕ್ಸಿಡೆಂಟ್ ಫ್ರೀ. ಓಕೆ. ಶೋರೂಮ್ ರಿಕಾರ್ಡೆಡ್. ಶೋರೂಮ್ ಅಲ್ಲಿ ಚೆಕ್ ಮಾಡಿದ್ರು ಮೋಡಿಫೈ ಆಗಿರೋದು ಗಾಡಿ. ತುಂಬಾ ಚಾನ್ಸ್ ಐಟ್ ಅನ್ಕೊಂತೀನಿ ನಾವು. ಓಕೆ, ಸೂಪರ್ ಸರ್. ಸರ್ ನೆಕ್ಸ್ಟ್ ಇನೋವಾ ತರಿಸಿದ್ದೀರಾ, ಏನ್ ಮಾಡಲು ಎಲ್ಲ ಡೀಟೇಲ್ಸ್ ಹೇಳಿ ಸರ್. ಸರ್ 2010 ಮಾಡಲು ಸೆಕೆಂಡ್ ಓನರ್ ಆಗಿದೆ ಗಾಡಿ. ಕ್ಲಾಸ್ ಕಂಡೀಷನ್. ಓಕೆ. ಗಾಡಿ ನೋಡ್ಕೊಬಹುದು. ಇಂಟೀರಿಯರ್ ಆಗ್ಲಿ ಯಾವುದೇ ರೀತಿ ಡೆಂಟಲ್ ಸ್ಕ್ರಾಚಸ್ ಏನೂ ಇರಕ್ಕಿಲ್ಲ. ಹೊಸ ಶೋರೂಮ್, ಕ್ಲಾಸ್ ಕಂಡೀಷನ್ ವೆಹಿಕಲ್ಸ್ ಎಲ್ಲ ಆಲ್ಮೋಸ್ಟ್ ಪೂರ್ತಿ ಸಿಂಗಲ್ ಸೆಕೆಂಡ್ ಓನರ್ ಗಾಡಿ ವೆಹಿಕಲ್ಸ್ ಅಂತ ಹೇಳ್ಬೋದು. ಓಕೆ. ತುಂಬಾ ಕ್ಲಾಸ್ ಜಿನಿಯನ್ ಕಂಡೀಷನ್ ಇದೆ ನೋಡಿ. ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ 2012 ಮಾಡಲು, ಸಾರಿ 10 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ಇದು 5,80,000 ಬಂದ್ರೆ ಕೊಟ್ಬಿಡೋಣ ಸರ್. 5,80,000 ರೂಪಾಯಿಗೆ ಇನೋವಾ. ತುಂಬಾ ಕ್ಲಾಸ್ ಕಂಡೀಷನ್ ವೆಹಿಕಲ್. ಮತ್ತೆ ಓಕೆ. ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಸರ್ ಇದು? ಸರ್ ಆಲ್ಮೋಸ್ಟ್ ಎಲ್ಲ 70, 50,000, 60. ನಾನು ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಇದಕ್ಕಿಂತ ಹಿಂದೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಓಡಿರೋದು 10-20,000 ರೂಪಾಯಿ, 10-20,000 ಹೆಚ್ಚು ಕಡಿಮೆ ಓಡಿರ್ಬೋದು ಕಿಲೋಮೀಟರ್ ಅಲ್ಲಿ. ಬಟ್ ಗಾಡಿ ಒರಿಜಿನಲ್ ಇದೆಯಾ, ಇಂಜಿನ್ ಒರಿಜಿನಲ್ ಇದನ್ನ ನೋಡೋದು ಒಳ್ಳೇದಂತ ನಾನು ವಿವರ್ಸಿಗೆ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸೂಪರ್. ನೆಕ್ಸ್ಟ್ ಸರ್ 2016 ಮಾಡಲು ಬೆಲೆನೋ. ಇದನ್ನ ಅಷ್ಟೇ, ಯಾವುದೇ ಗಾಡಿಗಳು ಯಾವ್ದು ಒಂದು ಸ್ಕ್ರಾಚಸ್ ಇಲ್ಲ, ಏನಿಲ್ಲ. ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಸ್ ಕ್ಲಾಸ್ ಟಚ್ ಸ್ಕ್ರೀನ್ ಇದೆ, ಟಾಪ್ ಎಂಡ್ ಇದು. ಓಕೆ. ಸೊ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು, ಫುಲ್ ಕ್ಲೀನ್ ಆಗಿದೆ. ಸೊ ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್ ಇದು ಬಂದು ನಿಮಗೆ ಒಂದು 6.5 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ಸಿಂಗಲ್ ಓನರ್ ಇದು. 6.5 ಲಕ್ಷ ಕೋಟ್ ಮಾಡ್ತಾ ಇದ್ದೀರಾ? ಹೌದು, ಸಿಂಗಲ್ ಓನರ್. ಓಕೆ, ಸೂಪರ್ ಸರ್. ಸರ್ ನೆಕ್ಸ್ಟ್ ಪೋಲೋ ಇದೆ, ತುಂಬಾ ಡಿಮ್ಯಾಂಡಿಂಗ್ ಗಾಡಿ ಆಕ್ಚುಲಿ. ನಿಮ್ಮ ಮಾರ್ಕೆಟಲ್ಲಿ ಎಲ್ಲರೂ ಯಾಕಲ್ಲಿ ಬಂದ್ರು ಫಸ್ಟ್ ಪೋಲೋನ ಕೇಳೋದು. ಹೌದು ಸರ್. ಕ್ಲಾಸ್ ಕಂಡೀಷನ್ ಇದೆ. ಇದನ್ನು ಅಷ್ಟೇ ಹೈಲೈನು. 2016 ಮಾಡಲು ಸಿಂಗಲ್ ಓನರ್ ಸರ್. ಸುಮಾರು ಜನ ಕೇಳ್ತಾ ಇದಾರೆ ಪೋಲೋ ಬೇಕು, ಸಿಂಗಲ್ ಓನರ್ ಬೇಕು, ಪೋಲೋ ಬೇಕಂತ ಹೇಳಿ. ಈ ಸತಿ ಹೊಸ ಸ್ಟಾಕ್ ಇದೆ. 2016 ಮಾಡಲು ಸಿಂಗಲ್ ಓನರ್ ಪೋಲೋ. ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದಷ್ಟು ಒಂದು 6 ಲಕ್ಷ ರೂಪಾಯಿ ಕೊಡಿ ಸರ್, ಸಾಕು. 6 ಲಕ್ಷ ರೂಪಾಯಿ ಕೊಟ್ಟರೆ 6 ಲಕ್ಷ ರೂಪಾಯಿ ಹೈಲೈನು, ಸಿಂಗಲ್ ಓನರ್. ಓಕೆ. ನೆಕ್ಸ್ಟ್ ಸರ್ ಇದು ಬಂದು ನಿಮಗೆ i10 2009 10 ಮಾಡಲು. ಸೆಕೆಂಡ್ ಓನರ್ ಆಗಿದೆ. ಮ್ಯಾಗ್ನಾ ಇದು. ಓಕೆ. ತುಂಬಾ ಕ್ಲಾಸ್ ಕಂಡೀಷನ್ ಇದೆ. ಲೋ ಬಜೆಟ್ ಅಲ್ಲೇ ಇದೆ ನೋಡಿ, ತೋರಿಸ್ಕೊಂಡಿ. ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದು? ಸರ್ ಇದು ಬಂದು ನಿಮಗೆ ಒಂದು 2,20,000 ಹೇಳ್ತಾ ಇದ್ದೀನಿ. ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ನೆಗೋಷಿಯೇಟ್ ಆಗತ್ತೆ. ಮತ್ತೆ ನಮ್ದು ಹೊಸ ಶೋರೂಮ್ ಖಂಡಿತ ಈ ತಿಂಗಳಲ್ಲಿ ಆಗಸ್ಟ್ 15 ಓಪನ್ ಆಗಿರೋದಲ್ಲ, ಇವಾಗ ಬಂದವರಿಗೆ ಖಂಡಿತ ಯಾರಿಗೂ ಖಾಲಿ ಕೈ ಕೊಡ್ಸಲ್ಲ ಅಂತೇಳಿ ಆ ನಂಬಿಕೆ, ಆ ವಿಶ್ವಾಸ ನಾನು ಕೊಡ್ತೀನಿ ಸರ್. ಒಳ್ಳೆ ಆಫರ್, ಒಳ್ಳೆ ಡಿಸ್ಕೌಂಟ್ ಅಲ್ಲೇ ಖಂಡಿತ ಕೊಡೋಣ. ಓಕೆ. ನೆಕ್ಸ್ಟ್ ಒಂದು ನ್ಯಾನೋ ಇದೆ ಸರ್, ಹೇಳಿ ಸರ್. 12 ಮಾಡಲು ಸಿಂಗಲ್ ಓನರ್ ನ್ಯಾನೋ ಸರ್. ಓಕೆ. ತುಂಬಾ ಕ್ಲಾಸ್ ಕಂಡೀಷನ್ ಇದೆ ಗಾಡಿ, ನೋಡ್ಕೊಬಹುದು. ಯಾವುದೇ ರೀತಿ ಡೆಂಟಲ್ ಸ್ಕ್ರಾಚಸ್ ಯಾವುದು ಇರಕ್ಕಿಲ್ಲ. ತುಂಬಾ ಕ್ಲಾಸ್ ಇದೆ. ಕಸ್ಟಮರ್ ಏನ್ ಡಿಮ್ಯಾಂಡ್ ಕೇಳ್ತಾರ ಎಲ್ಲ ಆಲ್ಮೋಸ್ಟ್ ಅದೇ ರೀತಿ ಇದೆ ನೋಡಿ. ಎಷ್ಟು ಸರ್ ಇದು ಪ್ರೈಸು? ಸರ್ ಇದು ಬಂದು ನಿಮಗೆ ಒಂದು 90,000 ಕೊಟ್ಬಿಡೋಣ ತಗೊಳ್ಳಿ. 90,000 ಕೊಟ್ಬಿಡ್ತೀರಾ? ಖಂಡಿತ.
ಸೊ ಇನ್ನ ಡೈರೆಕ್ಟ್ ಆಗಿ ಬಂದ್ರೆ ಇನ್ನೂ ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀರಾ? ಖಂಡಿತ ಮಾಡೋಣ, ಹೇಳ್ತೀನಲ್ಲ 15 ಆಗಸ್ಟಿಗೆ ಓಪನ್ ಆಗಿದೆ. ಈ ತಿಂಗಳಲ್ಲಿ ಯಾರು ಬಂದ್ರು ಖಾಲಿ ಕೈ ಕಳ್ಸಲ್ಲ. ದುಡಿಮೆ ಆಗಿಲ್ಲ ಪರವಾಗಿಲ್ಲ, ಕಸ್ಟಮರ್ಗೆ ಖುಷಿ ಪಡಿಸ್ ಕಳಿಸ್ತೀನಿ ಅಂತ ನಮಗೆ ವಿಷಯ ನಾನು ಕೊಡ್ತಾ ಇದ್ದೀನಿ. ಇನ್ನು ಮುಂದೆನೂ ಕೊಡ್ತೀನಿ. ಭಾರತ್ ಕಾರ್ಸಲ್ಲೂ ಕೊಟ್ಟಿದ್ದೀನಿ, ಜೈ ಭಾರತ್ ಕಾರ್ಸಲ್ಲೂ ಕೊಡ್ತೀನಿ. ನೆಕ್ಸ್ಟ್ ಎರ್ಟಿಗಾ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಎರ್ಟಿಗಾ ತುಂಬಾ ಡಿಮ್ಯಾಂಡೆಡ್ ಗಾಡಿ, ತುಂಬಾ ಎಲ್ರಿಗೂ ಗೊತ್ತಿದೆ. ಸಿಂಗಲ್ ಓನರ್, ಅದ್ರಲ್ಲಿ ಮೇಲೆ 12 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಕ್ಲಾಸ್ ಕಂಡೀಷನ್ ಇದೆ. ಗಾಡಿ ತೋರಿಸ್ಕೊಬಹುದು, ಇಂಟೀರಿಯರ್ ಆಗಲಿ ಯಾವುದೇ ರೀತಿ ತುಂಬಾ ಕ್ಲಾಸ್ ಕಂಡೀಷನ್. ಎಲ್ಲಕ್ಕಿಂತ ಮುಖ್ಯವಾದ ಏನಂದ್ರೆ ಸಿಂಗಲ್ ಓನರ್ ವೆಹಿಕಲ್ ಬೇರೆ, ಸಿಂಗಲ್ ಓನರ್ ಬೇರೆ, ಕಸ್ಟಮರ್ ರಿಕ್ವೈರ್ಮೆಂಟ್ ತರಾನೇ ಇದೆ. ಪೆಟ್ರೋಲ್ ತಾನೆ ಸರ್ ಇದು? ಡೀಸೆಲ್ ವೇರಿಯಂಟ್ ಸರ್ ಇದು, ಸಿಂಗಲ್ ಓನರ್. ಓಕೆ. ಸೊ ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದು? ಇದು ನಿಮಗೆ ಒಂದು 5.5 ಲಕ್ಷ ಬಂದ್ಬಿಟ್ರೆ ಕೊಟ್ಬಿಡೋಣ ಅವಾಗ. 5.5 ಲಕ್ಷ ಬಂದ್ಬಿಟ್ರೆ 5.5 ಲಕ್ಷಕ್ಕೆ ಸಿಂಗಲ್ ಓನರ್, ಟಾಪ್ ಎಂಡ್. ಮತ್ತೆ ಓಕೆ, ಲೋನು ಆಗುತ್ತಲ್ಲ ಸರ್ ಇದಕ್ಕೆ? ಖಂಡಿತ. ಸ್ವಂತ ಮನೆ, ಸ್ಯಾಲರಿ, ಐಟಿ ರಿಟರ್ನ್, ಇದು ಮೂರಲ್ಲಿ ಬಂದಿದ್ರೆ ಲೋನ್ ಮಾಡ್ಕೊಂಡ್ಬಿಡೋಣ. ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರೆ ಗಾಡಿ ಕೊಡ್ತೀರಾ? ಹೇಳ್ತೀನಲ್ಲ, ಮುಂದ್ಗಡೆ ಮನುಷ್ಯ ಸರಿ ಇದ್ರೆ 50,000 ರೂಪಾಯಿ ತಗೊಂಡ್ಬರ್ಲಿ ಸಾಕು. 50,000 ರೂಪಾಯಿಗೆ ಡಾಕ್ಯುಮೆಂಟ್ ಸರಿ ಇದ್ರೆ ಬರೀ 50,000 ರೂಪಾಯಿ ತಗೊಂಬನ್ನಿ, ಗಾಡಿ ಕೊಡ್ತೀನಿ ಡೆಲಿವರಿ. ಓಕೆ, ಸೂಪರ್ ಸರ್. ಸೊ ನೆಕ್ಸ್ಟ್ ಸರ್, ಓಮ್ನಿ ತುಂಬಾ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಈ ನಡುವೆ. ಸಿಗ್ತಾನೆ ಇಲ್ಲ, ಡಿಮ್ಯಾಂಡ್ ಎಲ್ಲ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ಸರ್. 2018 ಮಾಡಲು ಸಿಂಗಲ್ ಓನರ್ ಗಾಡಿ, ಇದೂ ಅಷ್ಟೇ. 2018 ಸಿಂಗಲ್ ಓನರ್, ಯಾವುದೇ ರೀತಿ ಡೆಲ್ಟಾ ಸ್ಕ್ರಾಚಸ್ ಇಲ್ಲ, ಕ್ಲಾಸ್ ಕಂಡೀಷನ್ ಆಗಿದೆ. ಸೊ ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಇದು ಪ್ರೈಸು? ಇದು ಬಂದು ನಿಮಗೆ ಒಂದು 3.5 ಲಕ್ಷ ಹೇಳ್ತೀನಿ ಸರ್. 3.5 ಲಕ್ಷ? 3.5 ಲಕ್ಷ. ಸೊ ಇದಕ್ಕೂ ಲೋನ್ ಆಗುತ್ತಲ್ಲ? ಖಂಡಿತ ಮಾಡ್ಕೊಡೋಣ. ಓಕೆ. ಸೊ ನೆಕ್ಸ್ಟ್ ಸರ್ 2017-18 ಮಾಡಲು ಬ್ರೀಜಾ ಆಟೋಮೆಟಿಕ್, ಡಿಮ್ಯಾಂಡೆಡ್ ವೆಹಿಕಲ್. ಸುಮಾರು ಜನ ಕೇಳ್ತಾ ಇದಾರೆ ಆಟೋಮೆಟಿಕ್ ಬೇಕಂತೇಳಿ. ಬ್ರೀಜಾ ಆಟೋಮೆಟಿಕ್ 2017-18 ಮಾಡಲ್ ನೋಡ್ತಾ ಇದ್ರು. ಸೊ ಇಂಟೀರಿಯರ್ ಎಲ್ಲ ನೋಡ್ಬೋದು. ಸೊ ಕ್ಲೀನಾಗಿ ನೀಟ್ ಕಂಡೀಷನಲ್ಲಿ ಇದೆ ಗಾಡಿ. ನೀವು ಸೊ ಹಂಗೆ ಗಾಡಿ ಫುಲ್ ಬಾಡಿ ಲೈನ್ ಎಲ್ಲ ನೋಡಿ, ಎಲ್ಲೂ ಸ್ಕ್ರಾಚಸ್ ಗೀಚಸ್ ಏನೂ ಇಲ್ಲ, ಡೆಂಟೆ ಏನೂ ಇಲ್ಲ. ಸೊ ಇದು ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಬಂದು ನಿಮಗೆ ಒಂದು 7 ಲಕ್ಷ ಹೇಳ್ತಾ ಇದ್ದೀನಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ನೆಗೋಷಿಯೇಟ್ ಮಾಡ್ತೀರಾ? ಸರ್ ಟಾಟಾ ಇಂಡಿಗೋ ಇದೆ, ಡೀಟೇಲ್ಸ್ ಹೇಳಿ ಸರ್. ಸರ್ 2011 ಮಾಡಲು, ಕ್ಲಾಸ್ ಕಂಡೀಷನ್ ಆಗಿರೋದು ಗಾಡಿ. ಓಕೆ. ಸಿಂಗಲ್ ಓನರ್, ಸುಮಾರು ಜನ ಕೇಳ್ತಾರೆ. ಪೆಟ್ರೋಲ್ ವೇರಿಯಂಟು, ಒಂದು ಸ್ಕ್ರಾಚ್, ಒಂದು ಡೆಂಟು ಯಾವುದೇ ರೀತಿ ಏನೂ ಇರಲ್ಲ. ಓಕೆ. ಗಾಡಿ ನೋಡಿದ ತಕ್ಷಣ ಕಸ್ಟಮರ್ ಚೆಲ್ಲ ಅನ್ಬೇಕು ಮನಸ್ಸು, ಆ ಟೇಸ್ಟಲ್ಲಿ ಇದೆ ನೋಡಿ ಗಾಡಿ. ಓಕೆ. ಸೊ ಇದು ಎಷ್ಟು ಸರ್ ಹೇಳ್ತಾ ಇದ್ದೀರಾ? ಸರ್ 2011 ಮಾಡಲು ಬರೀ 1,75,000 ರೂಪಾಯಿ ಕೊಡ್ಲಿ ಸಾಕು. 1,75,000 ರೂಪಾಯಿ ಕೊಟ್ಟರೆ ಗಾಡಿ ಕೊಟ್ಬಿಡ್ತೀರಾ? 1,75,000 ರೂಪಾಯಿ, ಸಿಂಗಲ್ ಓನರು, ಒಂದು ಸ್ಕ್ರಾಚ್ ಕೂಡ ಇಲ್ಲ ಗಾಡಿ ಮೇಲೆ. ಓಕೆ. ಸೊ ನೆಕ್ಸ್ಟ್ ಸರ್ ಇದು ಬಂದು i10 2012 ಮಾಡಲು, ರೇಟ್ ಕಾಲ್ ಮಾಡಿ ಶಾಕಿಂಗ್ ರೇಟ್ ಕೊಡ್ತೀನಿ ಇದ್ರ ಬಗ್ಗೆ ನಿಮಗೆ. ಕಸ್ಟಮರ್ ಎಮರ್ಜೆನ್ಸಿ ದುಡ್ಡು ಬೇಕಂತ ಇರೋದು, ಶಾಕಿಂಗ್ ರೇಟ್ ಕೊಟ್ಬಿಡ್ತೀನಿ. ನೋಡಿ ಗಾಡಿ ತೋರಿಸ್ಕೊಂಬಿಡಿ. ಸೊ ಈ ಗಾಡಿ ಡೀಟೇಲ್ಸ್ ಬೇಕಂದ್ರೆ ಕೆಳಗಡೆ ನಂಬರ್ ಇರುತ್ತೆ. ಸೊ ಆ ನಂಬರ್ ಕಾಲ್ ಮಾಡಿ. ಒಂದು ಒಳ್ಳೆ ಪ್ರೈಸಲ್ಲಿ ಕೊಡ್ತಾನೆ ಅಂತ ಸರ್ ಹೇಳಿದ್ದಾರೆ, ಅದು ರಿವೀಲ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಡೈರೆಕ್ಟಾಗಿ ನೀವು ಕಾಲ್ ಮಾಡಿದ್ರೆ ಪ್ರೈಸ್ ಡೀಟೇಲ್ಸ್ ನಿಮಗೆ ತಿಳಿಸ್ತಾರೆ. ನೆಕ್ಸ್ಟ್ ಸರ್ 2011 ಮಾಡಲು, ಟೈಟಾನಿಯಂ ಇದು, LT ಟಾಪ್ ಎಂಡ್ ಇದು, 11 ಮಾಡಲು, ಇದೂ ಅಷ್ಟೇ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಬರೀ 1,02,000 ಓಡಿದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಕ್ಲಾಸ್ ಕಂಡೀಷನ್ ಆಗಿದೆ ಗಾಡಿ. ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಬಂದು ನಿಮಗೆ ಒಂದು 2 ಲಕ್ಷ ಬಂದ್ರೆ ಸಾಕು ಸರ್, ಕೊಟ್ಬಿಡ್ತೀನಿ. 2 ಲಕ್ಷ ಬಂದ್ರೆ ಕೊಟ್ಬಿಡ್ತೀರಾ? ಖಂಡಿತ ಕೊಡ್ತೀನಿ. 1 ಕ್ಲಾಸ್ ವೆಹಿಕಲ್ಸ್ ಇರತ್ತೆ ಸರ್, ಹೊಸ ಶೋರೂಮ್. 1 ಕ್ಲಾಸ್ ವೆಹಿಕಲ್ಸ್ ನಿಲ್ಸಿದೀನಿ. ಬರೀ ಸಿಂಗಲ್ ಓನರ್, ಸೆಕೆಂಡ್ ಓನರ್ ನೋಡ್ತಾ ಇದ್ದೀರಾ ನೀವು, ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಸಿಂಗಲ್ ಓನರ್. ನೆಕ್ಸ್ಟ್ ಸರ್ 2015 ಮಾಡಲು, ಶಿಫ್ಟ್ ಡಿಸೈರ್, ಪೆಟ್ರೋಲ್ ವೇರಿಯಂಟ್, ಕ್ಲಾಸ್ ಕಂಡೀಷನ್, ಆಲ್ಮೋಸ್ಟ್ ಕ್ಲಾಸ್ ಕಂಡೀಷನ್ ವೆಹಿಕಲ್ಸ್, ಯಾವುದೇ ಮುಟ್ಲಿ ಕ್ಲಾಸ್ ಕಂಡೀಷನ್ ವೆಹಿಕಲ್. ಸೊ ಇದು ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಬಂದು ನಿಮಗೆ ಒಂದು 4,90,000 ಕೊಡೋಣ ಸರ್. 4,90,000. 15 ಮಾಡಲು, ಸಿಂಗಲ್ ಓನರ್. ಓಕೆ. ನೆಕ್ಸ್ಟ್ ಸರ್ ಫೋರ್ಡ್ ಫಿಗೋ. ಸರ್ ಇದು ಬಂದು 12 ಮಾಡಲು ಇದು. ಓಕೆ. 12 ಮಾಡಲು, ಇದು ಅಷ್ಟೇ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸೊ ಇದು ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಬಂದು ನಿಮಗೆ ಒಂದು, ಇದನ್ನು ಅಷ್ಟೇ ಅನ್ಕೊಳ್ಳಿ, ಒಂದು 230 ಡೀಸೆಲ್ ವೇರಿಯಂಟ್. ಓಕೆ. ಡೀಸೆಲ್ ವೇರಿಯಂಟ್. ಸೊ i20 ಸರ್? i20 2014 ಮಾಡಲಿ ಇದು. ಇದನ್ನ ಅಷ್ಟೇ, ಯಾವುದೇ ರೀತಿ ಕಲೆ ಆಗಲಿ ಯಾವುದೂ ಇಲ್ಲ. ನೋಡ್ತಿದ್ದೀರಾ ವೆಹಿಕಲ್ಸ್ ಹೇಳೋದು ಬೇಕಾಗಿಲ್ಲ, ಆದರೂ ಹೇಳ್ತಾ ಇದ್ದೀನಿ, ಕ್ಲಾಸ್ ಕಂಡೀಷನ್ ಇದೆ ಸರ್. ಓಕೆ. ಸೊ ಇಂಟೀರಿಯರ್ಸ್ ಎಲ್ಲನೂ ನೀವು ನೋಡ್ಬೋದು, ಕ್ಲೀನಾಗಿದೆ. ಸೊ ಇದು ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಬಂದು 2014, ಇದೂ ಅಷ್ಟೇ ಸಿಂಗಲ್ ಓನರು, ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರೇ ಜಾಸ್ತಿ ಇದೆ ವೆಹಿಕಲ್ಸು. ಬರೀ ಒಂದು 4,20,000 ಬಂದರೆ ಸಾಕು, ಕೊಟ್ಬಿಡೋಣ ಸರ್. 4,20,000 ಬಂದರೆ ಖಂಡಿತ ಕೊಡೋಣ ಸರ್. ಏನು ಸರ್ ಅಷ್ಟೇ ಅಲ್ಲ ಸರ್, ಗಾಡಿ ಎಲ್ಲ ಸುಮಾರು ಇದೆ ಸರ್. ಇದು ಜೈ ಭಾರತ್, ಇನ್ನು ಭಾರತ್ ಕಾರ್ಸ್ ಇದೆ ಸರ್ ನಮ್ದು. ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಇನ್ನೊಂದು ಶೋರೂಮ್ ಮಾಡಿರೋದು.
ಓಕೆ ತುಂಬಾ ಡಿಮ್ಯಾಂಡೆಡ್ ಇದೆ, ತುಂಬಾ ರೆಸ್ಪಾನ್ಸ್, ಭರ್ಜರಿ ರೆಸ್ಪಾನ್ಸ್ ಕೊಡ್ತಾ ಇದಾರೆ ಕರ್ನಾಟಕ ಜನ ನಮಗೆ. ಅದಕ್ಕೆ ಭಾರತ್ ಕಾರ್ಸ್ ಇಂದ ಇನ್ನೊಂದು ಶೋರೂಮ್ ಜೈ ಭಾರತ್ ಅಂತ ಮಾಡಿದೀನಿ. ಇಲ್ಲಿ ಇಷ್ಟಿದಾವೆ, ಇನ್ನೂ ಒಂದು 40 ವೆಹಿಕಲ್ಸ್ ಆ ಕಡೆ ಭಾರತ್ ಕಾರ್ಸ್ ಅಲ್ಲಿ ಇದೆ. ಇನ್ನೊಂದು ಬರ್ತಾ ಇದೆ ನೋಡಿ, ಓಕೆ ಆಲ್ಡೋ K10 2011 ಮಾಡಲು, ಸಿಂಗಲ್ ಓನರ್ ಗಾಡಿ ನೋಡಿ ಹೆಂಗಿದೆ, ಕ್ಲಾಸ್ ಕಂಡೀಷನ್ ಆಗಿದೆ ಗಾಡಿ. ಸುಮಾರು ಜನ ಕೇಳ್ತಾರೆ ಲೋಕಲ್ ಬೆಂಗಳೂರು ತಿರ್ಗಕ್ಕೆ ಒಳ್ಳೆ ಗಾಡಿ ಬೇಕು, ಸಣ್ಣದ್ ಬೇಕು ಅಂತೇಳಿ. 11 ಮಾಡಲು K10 ಇದು ಸಿಂಗಲ್ ಓನರ್ ಗಾಡಿ. ಮತ್ತೆ ಸೊ ಇದು ಎಷ್ಟು ಸರ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಇದು ಬಂದು ನಿಮಗೆ ಒಂದು 2,30,000 ರೂಪಾಯಿ ಕೊಡಿ ಸರ್, ಕೊಡ್ಬೇಡ. 2,30,000 ರೂಪಾಯಿ ಕೊಟ್ಬಿಡ್ತೀರಾ? ಖಂಡಿತ ಕೊಡೋಣ. ಓಕೆ, ಸೊ ಇಂಟೀರಿಯರ್ ಎಲ್ಲ ನೋಡ್ಕೊಳ್ಳಿ ನೀವು. ನಿಮಗೆ ಯಾವುದೇ ಥರ ಕಾರ್ಸ್ ಬೇಕಂದ್ರೂ ನೀವು ಸರ್ದು ನಂಬರ್ ಕೆಳಗಡೆ ಕೊಟ್ಟಿರ್ತೀವಿ. ಸೊ ಇಲ್ಲಿ ಡಿಸ್ಪ್ಲೇ ಮೇಲೆ ನಂಬರ್ ಬರುತ್ತೆ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ನಂಬರು ಮತ್ತೆ ಲೊಕೇಶನ್ ಜೊತೆಗೆ ಇಲ್ಲಿ ಸ್ಕ್ಯಾನರ್ ಇದೆ ನೋಡಿ, ಇಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಳಿ, ನಿಮಗೆ ಖಂಡಿತ ಲೊಕೇಶನ್ ಸಿಗ್ಬಿಡತ್ತೆ. ಇಲ್ಲಿ ನೋಡಿದ್ರೆ ಸ್ಕ್ಯಾನರು, ಎಲ್ಲಿದೆ ನಂಬರು. ಓಕೆ ಓಕೆನಾ? ಸೊ ಇಲ್ಲಿ ಸ್ಕ್ಯಾನರು ಬರುತ್ತೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಇಲ್ಲಿ ನಂಬರು ಲೊಕೇಶನ್ ಎಲ್ಲ ಕೊಟ್ಟಿರ್ತೀವಿ. ಸೊ ಮಿಸ್ ಮಾಡಬೇಡಿ ಬಂದು, ಯಾಕಂದರೆ ಇವಾಗ ಹೊಸದಾಗಿ ಲಾಂಚ್ ಮಾಡಿದ್ದಾರೆ, ಒಳ್ಳೆ ಆಫರ್ಸ್ ಎಲ್ಲ ಇದೆ. ನಮ್ಮ ಚಾನಲ್ ಕಡೆಯಿಂದ ಬಂದರೆ ಅವ್ರಿಗೆ ಹೇಳಿ ನೀವು ದಯವಿಟ್ಟು ಮಿಸ್ಟರ್ ಇನ್ಫಾರ್ಮೇಟಿವ್ ಕಡೆಯಿಂದ ಬಂದಿದ್ದೀವಿ ಅಂದರೆ ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ನಿಮಗೆ ಮಾಡಿಕೊಡ್ತಾರೆ. ಸೊ ತುಂಬ ಥ್ಯಾಂಕ್ಸ್ ಸರ್, ಇಷ್ಟೊತ್ತಿಗೆ ನಮಗೆ ಕರ್ನಾಟಕ ಪೂರ್ತಿ ಜನತೆ ಭಾರತ್ ಕಾರ್ಸಿಗೆ ಭರ್ಜರಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಇದೇ ರೀತಿ ಜೈ ಭಾರತ್ ಕಾರ್ಸಿಗೂ ರೆಸ್ಪಾನ್ಸ್ ಕೊಡ್ತೀರಾ ಅಂತ ನನಗೆ ನಂಬಿಕೆ, ಆ ವಿಶ್ವಾಸ ಇದೆ. ಅದೇ ರೀತಿ ನಾನು ಗಾಡಿನೂ ಕೊಡ್ತೀನಿ ಅಂತೇಳಿ ನನ್ನ ಮೇಲೆ ನಂಬಿಕೆ ಇದೆ. ತುಂಬ ಥ್ಯಾಂಕ್ಸ್. ಓಕೆ, ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಣ್ಣಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್. ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಭಾರತ್ ಕಾರ್ಸ್ ಅಂತ ಒಂದು ಫೇಮಸ್ ಬಜೆಟ್ ಕಾರ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ರು. ಸೊ ಸರ್ ಇಲ್ಲಿ ಇದ್ದಾರೆ. ಸೊ ಇವಾಗ ಏನಪ್ಪ ಸ್ಪೆಷಲ್ ಅಂದರೆ, ಸೊ ಒಂದು ಹೊಸ ಶೋರೂಮ್ ಓಪನ್ ಮಾಡಿದ್ದಾರೆ, ಜೈ ಭಾರತ್ ಕಾರ್ಸ್ ಅಂತ. ಸೊ ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಹಾಯ್ ಸರ್. ಹಾಯ್ ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೊ ನಮ್ಮ ಚಾನಲ್ಗೆ ಸೊ ನಿಮ್ದು ಭಾರತ್ ಕಾರ್ಸ್ ಆಲ್ರೆಡಿ ಗೊತ್ತು. ಸೊ ಇವಾಗ ಜೈ ಭಾರತ್ ಕಾರ್ಸು, ಸೊ ಇದು ಎಷ್ಟು ದಿನ ಆಯ್ತು ಓಪನ್ ಮಾಡಿ? ಒಂದು ಎಕ್ಸ್ಪ್ಲನೇಷನ್ ನಮ್ಮ ವ್ಯೂವರ್ಸ್ಗೆ ಕೊಟ್ಬಿಡಿ ಸರ್. ಆಲ್ರೆಡಿ 15 ಆಗಸ್ಟ್ ಈ ಶೋರೂಮ್ ಓಪನ್ ಆಗಿ 15 ಆಗಸ್ಟಿಗೆ ಮಾಡಬೇಕು ಅಂತ ಉದ್ದೇಶ. ಅದೇ ದಿವಸ ಮಾಡಬೇಕು. ಓಕೆ, ಯಾಕಂದ್ರೆ ಅದಕ್ಕಿಂತ ಖುಷಿ ದಿವಸ ಯಾವುದು ಇಲ್ಲ ಅಂತೇಳಿ ನಮ್ಮ ಇಂಡಿಯಾಕ್ಕೆ ನಾನು ಅನ್ಕೊಂಡಿದ್ದೀನಿ. ಇದಕ್ಕಿಂತ ಹಿಂದೆ ಭಾರತ್ ಕಾರ್ಸ್ ಏನಿದೆ 26 ಜನವರಿಗೆ ಓಪನ್ ಮಾಡ್ಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ವಿ. ಅದೇ ದಿವಸ ಮಾಡ್ಬೇಕಂತ ಮಾಡಿದ್ವಿ. ಓಕೆ, ಅದಕ್ಕಿಂತ ಹೆಚ್ಚಾಗಿ 15 ಆಗಸ್ಟ್ ಅಂದ್ಬಿಟ್ರೆ ಅದು ಎಲ್ಲ ಹಬ್ಬಕ್ಕಿಂತ ಒಂದು ತುಂಬಾ ಹೌದು ಸ್ಪೆಷಲ್ ದಿವಸ ಅದು ಅಂತೇಳಿ ಅದೇ ದಿವಸ ಓಪನ್ ಮಾಡ್ಬೇಕಂತೇಳಿ ಉದ್ದೇಶ ಇಟ್ಕೊಂಡು ಓಪನ್ ಮಾಡಿದ್ವಿ. ಓಕೆ, ಅದ್ರ ಜೊತೆಗೆ ಇಂಟ್ರೊಡ್ಯೂಸ್ ಕೊಡ್ಬೇಕಂತ ನನಗೆ ಬೇಕಾಗಿಲ್ಲ. ಯಾಕಂದ್ರೆ ಪೂರ್ತಿ ಕರ್ನಾಟಕ ಜನತೆ ನನಗೆ ಅಷ್ಟು ಪ್ರೀತಿ, ಅಷ್ಟು ಗೌರವ, ಅಷ್ಟು ಮರ್ಯಾದೆ ಅಷ್ಟು ಕೊಟ್ಟಿದ್ದಾರೆ. ಅವ್ರ ಭರವಸೆ ಮೇಲೆ, ಅವ್ರ ಖುಷಿಯಿಂದ ನನಗೆ ಇನ್ನೂ ಮುಂದುವರಿಬೇಕಂತೇಳಿ ಅವ್ರು ಅಷ್ಟು ಖುಷಿ ಕೊಟ್ಟಿದ್ದಾರೆ ಅಂತೇಳಿ ಜೈ ಭಾರತ್ ಕಾರ್ಸ್ ಅಂತೇಳಿ ಇನ್ನೊಂದು ಕಾರ್ ಶೋರೂಮ್ ಇದೇ 15 ಆಗಸ್ಟಿಗೆ ಓಪನ್ ಮಾಡಿದೀನಿ. ನಿಮ್ ಪ್ರೀತಿ ವಿಶ್ವಾಸ ಏನು ಭಾರತ್ ಕಾರ್ಸಿಗೆ ಕೊಟ್ಟಿದ್ದೀರಾ, ಅದೇ ರೀತಿ ಇನ್ ಮುಂದೇನು ಜೈ ಭಾರತ್ ಕಾರ್ಸಿಗೆ ಕೊಡ್ತೀರಾ ಅಂತ ನಂಬಿಕೆ, ಆ ವಿಶ್ವಾಸ ಎಲ್ಲ ನನಗಿದೆ ಅಂತೇಳಿ. ಖಂಡಿತ ಸರ್. ಅದ್ರ ಜೊತೆಗೆ ಸಿಂಗಲ್ ಓನರ್ಸ್ ಗಾಡಿಗಳು ಒಳ್ಳೆ ಯಾವುದೇ ಲೆಕ್ಕಕ್ಕೆ ಏನು ಪ್ರಾಬ್ಲಮ್ ಆಗ್ಬಿಡ್ತು ಕಸ್ಟಮರ್ಸ್ಗೆ, ರಿಕ್ವೈರ್ಮೆಂಟ್ ಮತ್ತೆ ಬರಬೇಕು ಆ ಕಂಡೀಷನ್ ವೆಹಿಕಲ್ಸ್ ಇಟ್ಟಿದ್ದೀನಿ. ದಯಮಾಡಿ ಭಾರತ್ ಕಾರ್ಸಿಗೆ ಏನ್ ನಿಮ್ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಅದಕ್ಕಿಂತ ಮುಂದೆ ಇನ್ನೂ ಬಂದು ಜೈ ಭಾರತಿಗೆ ನನಗೆ ರೆಸ್ಪಾನ್ಸ್ ಕೊಡ್ತೀರಾ ಅಂತ ನನ್ನ ನಂಬಿಕೆ ಇದೆ. ಅದ್ರ ಜೊತೆಗೆ ನಮ್ಮ ಅಣ್ಣ ಓಕೆ ಮುಜೀಬ್ ಭಾಯ್ ಅಂತೇಳಿ, ಅಲ್ಲಿ ಭಾರತ್ ಕಾರ್ಸ್ ಅಲ್ಲಿ ನಾನು ಇರ್ತೀನಿ, ಜೈ ಭಾರತ್ ಕಾರ್ಸ್ ಅಲ್ಲಿ ನಮ್ಮ ಅಣ್ಣವ್ರು ಇರ್ತಾರೆ. ಓಕೆ, ಏನ್ ನನಗೆ ಪ್ರೀತಿ ವಿಶ್ವಾಸ ಗೌರವ ಕೊಟ್ಟಿದ್ದೀರಾ, ನಮ್ಮ ಅಣ್ಣ ನೀವು ಆ ಪ್ರೀತಿ ವಿಶ್ವಾಸ ಕೊಡ್ತೀರಾ ಅಂತ ನನಗೆ ನಂಬಿಕೆ ಇದೆ. ಓಕೆ, ಮುಜೀಬಣ್ಣ ಅಂತೇಳಿ ಇವ್ರದ್ದು ಒಂಚೂರು ಇಂಟರ್ವ್ಯೂಸ್ ತಗೊಂಡ್ಬಿಡಿ. ಇವ್ರು ಕೂರ್ತಾರೆ, ಕಾಲ್ ಮಾಡಿ, ಯಾವಾಗ್ಲೂ ಕಾಲ್ ಮಾಡಿ, ಬಟ್ ರಾತ್ರಿ ಮಾಡಬೇಡಿ. ಆದಷ್ಟು ನಿಮಗೆ ಏನ್ ಬೇಕು, ಎಂತದ್ ಬೇಕು, ಯಾವ ರೀತಿ ಬೇಕು ವೆಹಿಕಲ್ಸ್ ಅದು ಪೂರ್ತಿ ಕೊಡೋದನ್ನ ಪ್ರಯತ್ನ ನಾನು ಪಡ್ತೀನಿ. ಓಕೆ ಸರ್, ಆಮೇಲೆ ಇನ್ನೊಂದು ವಿಷಯ, ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಒಂದ್ಸತಿ ಹೇಳ್ಬಿಡಿ ಸರ್. ಸರ್ ಇದು ಅಷ್ಟೇ, ಇವಾಗ ನಾಗರಬಾವಿನು ಅಂತಾರೆ, ಇದಕ್ಕೆ ಚಂದ್ರ ಲೇಔಟ್ ಅಂತಾರೆ. ಚಂದ್ರ ಲೇಔಟ್ ಅನ್ಕೊಳ್ಳೋದೇ ಬೆಟರ್ ಆಗತ್ತೆ. ಚಂದ್ರ ಲೇಔಟ್ ಬಸ್ ಸ್ಟ್ಯಾಂಡ್ ಹತ್ರ, ಅಲ್ಲಿಂದ ಒಂದು 200 ಮೀಟರ್ಸ್ ಅಲ್ಲಿ ಇಲ್ಲಿದೆ. ಏನು ಬೇಕಾಗಿಲ್ಲ, ನಾವು ಸ್ಕ್ಯಾನರ್ ಆಗ್ಲಿ ಗೂಗಲ್ ಅಲ್ಲಿ ಮೆನ್ಷನ್ ಇದೆ, ಮಾಡಿ ಅದೆಲ್ಲ ಇದೆ. ಅಫ್ಕೋರ್ಸ್ ಅದು ಭಾರತ್ ಕಾರ್ಸಿಂದು ಇದೆ, ಜೈ ಭಾರತಿ ಕಾರ್ಸಿಂದು ಇದೆ. ಅದ್ರ ಜೊತೆಗೆ ಸ್ಕ್ಯಾನರ್ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ಬಿಡೋಣ, ಸ್ಕ್ಯಾನ್ ಮಾಡಿದ್ರು ಲೊಕೇಶನ್ ಸಿಗ್ಬೇಕು. ನಮ್ಮ ಕಸ್ಟಮರ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗ್ಬಾರ್ದು, ಅಷ್ಟೆಲ್ಲ ಮಾಡ್ಕೊಟ್ಟಿದ್ದೀನಿ. ಇನ್ ಮುಂದೇನು ಬರೀ ಲೊಕೇಶನ್ ಅಂತ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು, ಖಂಡಿತ ಲೊಕೇಶನ್ ಸಿಗತ್ತೆ. ವೆಹಿಕಲ್ಸ್ ಕೇಳಿದ್ರೆ ವೆಹಿಕಲ್ಸ್ ಸಿಗತ್ತೆ. ಯಾವುದೇ ರೀತಿ ಯೋಚನೆ ಮಾಡೋದು ಬೇಕಾಗಿಲ್ಲ. ಭರ್ಜರಿ ರೆಸ್ಪಾನ್ಸ್ ಭಾರತ್ ಕಾರ್ಡ್ ಕೊಟ್ಟಿದೆ. ಜೈ ಭಾರತ್ ಇದಕ್ಕೆ ಮುಂದೆ ಇನ್ನೂ ಭರ್ಜರಿ ರೆಸ್ಪಾನ್ಸ್ ಕೊಡತ್ತಂತ ನನಗೆ ನಂಬಿಕೆ ಇದೆ. ನೀವು ನಂಬಿಕೆ ಗೆಲ್ಲಿಸ್ತೀರಾ, ನಾನು ನಿಮಗೆ ಖುಷಿ ಪಡಿಸ್ತೀವಿ, ಈ ನಂಬಿಕೆ ಹೇಳಿ. ಓಕೆ, ಸೊ ಸೂಪರ್ ಸರ್. ಹಾಯ್ ಸರ್.
ಸರ್ ನಿಮ್ಮ ಹೆಸರು ಏನು ಸರ್? ಮುಜೀಬ್ ಅಹಮದ್ ಅಂತ ನನ್ನ ಹೆಸರು. ಓಕೆ, ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್ ಈ ಫೀಲ್ಡ್ ಅಲ್ಲಿ? ಸರ್ ಅಣ್ಣ ಜೊತೆ ಒಂದ್ 2 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ. Okay. ಭಾರತ್ ಕಾರ್ಸ್ ಅಲ್ಲಿ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ಅಲ್ಲಿ ಸಕ್ಸಸ್ಫುಲ್ಲಿ ಬಿಸ್ನೆಸ್ ನಮ್ಮ ಎಲ್ಲ ಕರ್ನಾಟಕದ ಓಕೆ, ನಿಮ್ ವ್ಯೂವರ್ಸ್ ಆಗ್ಲಿ, ನಮ್ಮ ಕಸ್ಟಮರ್ಸ್ ಆಗ್ಲಿ, ನಮ್ಮ ಕರ್ನಾಟಕ ಅವ್ರು ಬೆಂಗಳೂರ್ದು ಜನತೆ ಆಗ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದು ನಮ್ಗೆ. ಅದರಿಂದ ಒಂದು ಸಕ್ಸಸ್ಫುಲ್ಲಿ ಬಿಸ್ನೆಸ್ ಅಂತಾನೆ ಹೇಳ್ತೀನಿ ನಾನು. ಅದರಿಂದ ನಾವು ಇನ್ನೊಂದು ಬ್ರಾಂಚ್ ಮಾಡೋಣ ಅಂತ ತೀರ್ಮಾನ ತಗೊಂಡು ಜೈ ಭಾರತ್ ಅಂತ ಇದನ್ನ ಮಾಡಿದೀವಿ. ನನಗೆ ಇಡೀ ಕರ್ನಾಟಕ ರಾಜ್ಯದಿಂದ ಎಲ್ಲ ನಿಮ್ ವ್ಯೂವರ್ಸ್, ನಿಮ್ಮ ಯೂಟ್ಯೂಬ್ ಮುಖಾಂತರ ಎಷ್ಟು ವ್ಯೂವರ್ಸ್ ಇದ್ದಾರೆ ಎಲ್ಲರಿಂದ ಏನ್ ಪ್ರೀತಿ ಭಾರತ್ ಕಾರ್ಗೆ ಸಿಕ್ಕಿದೆ, ಇಲ್ಲೂ ಅದೇ ಸಿಕ್ಕುತ್ತೆ ಅಂತ ನಮ್ಗೆ ಖಂಡಿತವಾಗಿ ನಂಬಿಕೆ ಇದೆ ಸರ್. ಖಂಡಿತ ಕೊಡ್ತಾರೆ ಸರ್, ಯಾಕಂದ್ರೆ ಆಲ್ರೆಡಿ ಭಾರತ್ ಕಾರ್ಸ್ ಅಂದ್ರೆ ತುಂಬಾ ಜನ ಗೊತ್ತು. ಬಜೆಟ್ ಪ್ರೈಸ್ ಅಲ್ಲಿ ಒಂದು ನಾರ್ಮಲ್ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿನೂ ಇವಾಗ ಕಾರ್ ಓಡಿಸಬಹುದು ಅಂದ್ರೆ ಲೈಕ್ ಈ ಮಾರ್ಕೆಟ್ ಅಲ್ಲಿ ಒಂದು 4-5 ಜನನೇ ಇದ್ದಾರೆ, ಅದರಲ್ಲಿ ಸರ್ ಒಬ್ರು. ಸೊ ಈ ಜೈ ಭಾರತ್ ಕಾರ್ಸ್ ಅದೇ ತರಾನೇ ಪ್ರೊವೈಡ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀವಿ. ಖಂಡಿತ ಮಾಡಲ್ಲ ಬ್ರದರ್. ನಮ್ ಕರ್ನಾಟಕ ಜನತೆಗೆ ಖುಷಿ ಪಡ್ತಿರೇನೆ ನಾವು ಖುಷಿಯಾಗಿ ನೆಮ್ಮದಿಯಾಗಿ ನಾವು ಖುಷಿಯಾಗಿ ಇರ್ತೀವಿ ಅಂತ ನನ್ನ ನಂಬಿಕೆ ಇದೆ. ಆ ನಂಬಿಕೆ, ಆ ವಿಶ್ವಾಸ, ಆ ಗೌರವ ಭಾರತ್ ಕಾರ್ಸ್ ಇಂದ ಉಳಿಸಿದ್ದೀನಿ, ಜೈ ಭಾರತಿ ಕಾರ್ಸ್ ಇಂದ ಉಳಿಸ್ತೀನಿ ಅಂತ ನನಗೆ ನಂಬಿಕೆ ಇದೆ ಸರ್. ತುಂಬಾ ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಗೂ ಆಲ್ ದ ಬೆಸ್ಟ್ ಬ್ರದರ್. ಅಷ್ಟೇ, ಒಳ್ಳೆ ಮಾಡಿ. ಸೊ ಒಳ್ಳೆ ಪ್ರೈಸ್ ಅಲ್ಲಿ ನಮ್ಮ ವ್ಯೂವರ್ಸ್ಗೆ ಖಂಡಿತವಾಗಿ ನಾವು ಮಾಡ್ತೀವಿ. ಜಯ ಭಾರತ್ ಜಯ ಕರ್ನಾಟಕ ಅಂತ ನಾನು ನಮ್ಮ ಮಾತನ್ನ ಮುಗಿಸ್ತೀನಿ ಸರ್. ಓಕೆ.